KPSC ಭ್ರಷ್ಟಾಚಾರದ ಭಾಗವಾಗಿ ಏನಾದರೂ ಸರ್ಕಾರ ಇದೆಯಾ ಅನ್ನುವ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಹಾಗಾಗಿ ಅದರ ಪರಿಣಾಮವಾಗಿ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ರಕ್ತದಲ್ಲಿ ಪತ್ರ ಬರೀತಾ ಇದ್ದೀವಿ. ರಕ್ತದಲ್ಲಿ ಇಡೀ ನಾಡಿನ ಸಾವಿರಾರು ವಿದ್ಯಾರ್ಥಿಗಳು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ತನ್ನ ರಕ್ತದಲ್ಲಿ ಪತ್ರ ಬರೀತಾ ಇದ್ದಾರೆ. ಉದ್ದೇಶ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಲಾದರೂ ಮನಸ್ಸು ಕರಗಿ ನಮ್ಮ ಕಡೆ ಗಮನ ಕೊಡ್ತಾರ, ನಮಗಾದಂಥ ಅನ್ಯಾಯವನ್ನು ಸರಿಪಡಿಸ್ತಾರ ಅನ್ನುವ ನಂಬಿಕೆಯಿಂದಾಗಿ ಇವತ್ತು ಪತ್ರವನ್ನು ರಕ್ತದಲ್ಲಿ ಬರಿತಾ ಇದ್ದಾರೆ. ನಾನು ಸಹ ಅದರ ಪ್ರಾರಂಭಿಕವಾಗಿ ಇವತ್ತು ನನ್ನ ರಕ್ತದಲ್ಲಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಈಗಲಾದರೂ ರಾಜ್ಯದ ಹಿತದೃಷ್ಟಿಯಿಂದ ನಾಡಿನ ಮಕ್ಕಳ ಭವಿಷ್ಯವನ್ನು ಕಟ್ಟಿಕೊಡುವಂಥ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡಬೇಕಾಗಿದೆ. ಯಾಕೆ ಅಂದರೆ ಈ ನೆಲದ ಮಕ್ಕಳು, ಅವರ ತಂದೆ ತಾಯಿ, ಅವರ ಕುಟುಂಬ, ನನ್ನ ಮಕ್ಕಳು, ನನ್ನ ಮಗ, ನನ್ನ ಮಗಳು KS ಪರೀಕ್ಷೆ ಬರೆದು ಯಾವುದಾದ್ರು ಒಂದು ಹುದ್ದೆಯಲ್ಲಿ ಮುಂದುವರೆದ್ರೆ ನಮ್ಮ ಬದುಕಿಗೆ, ನಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭ ಹಾಕ್ತಾಳೆ ಅನ್ನೋ ಕನಸನ್ನು ಕಟ್ಕೊಂಡಂಥ ಆ ತಾಯಿ ತಂದೆಗೆ, ಆ ಕುಟುಂಬಕ್ಕೆ ಏನು ಆಗ್ಬೋದು? ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳೇ, ಆ ಸಾಲಿನಲ್ಲಿ, ಆ ಮಕ್ಕಳ ಸಾಲಿನಲ್ಲಿ ನಮ್ಮ ಮಕ್ಕಳು ಇಲ್ಲ ನಿಮ್ಮ ಮಕ್ಕಳು, ನಿಮ್ಮ ಮಂತ್ರಿಮಂಡಲದ ಮಂತ್ರಿಗಳ ಮಕ್ಕಳು, ಅಧಿಕಾರಿಗಳ ಮಕ್ಕಳು ಇದ್ದಿದ್ದರೆ ಆ ನೋವು ಏನು ಅನ್ನೋದು ನಿಮಗೆ ಅರ್ಥ ಆಗ್ತಿತ್ತು ಅಂತ ಹೇಳಿ ನನಗನ್ಸುತ್ತೆ. ಹಾಗಾಗಿ ಈಗಲಾದರೂ ಮಾನ್ಯ ಮುಖ್ಯಮಂತ್ರಿಗಳು ಏನು KPSC ಅನ್ನುವ ಭ್ರಷ್ಟರ ಕೂಟದಲ್ಲಿ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಿ, ಇಲ್ಲ ಅಂದರೆ ಅವರ ಕಳಂಕ, ಅವರ ಭ್ರಷ್ಟಾಚಾರದ ಭಾಗ ಸರ್ಕಾರಕ್ಕೂ ಅಂಟಿಕೊಳ್ಳುತ್ತೆ. ಯಾವ ಕನ್ನಡದ ರಾಮಯ್ಯ, ಸಿದ್ದರಾಮಯ್ಯ, ಕನ್ನಡದ ಬಗ್ಗೆ ಕಾಳಜಿ, ಅಭಿಮಾನ ಅಂತ ಹೇಳುವಂಥ ಜನರಿಗೆ ಒಂದು ನಂಬಿಕೆ ಬರಬೇಕು ಅನ್ನುವಾಗ ಈಗ 70,000 ಮಕ್ಕಳ ಭವಿಷ್ಯವನ್ನು ನೀವು ಬರಿಬೇಕಾಗತ್ತೆ. ಬರೆದಾಗ ಮಾತ್ರ ನಿಜಕ್ಕೂ ಸಿದ್ದರಾಮಯ್ಯನವ್ರಿಗೆ ಕನ್ನಡ, ಕನ್ನಡಿಗ, ಕರ್ನಾಟಕ ಅನ್ನುವ ನೈಜವಾದ ಕಾಳಜಿ ಇದೆ ಅನ್ನೋದು ಈ ಸಂದರ್ಭಕ್ಕೆ ನೀವು ಸಾಬೀತು ಮಾಡಬೇಕಾಗತ್ತೆ. ಯಾಕೆಂದರೆ ಅವರ ಬದುಕಿನ ಸಾವಿನ ಹೋರಾಟ ಇದು, ಅವರ ಹಳಿವು ಉಳಿವಿನ ಹೋರಾಟ ಇದು. ಅದಕ್ಕಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ, ತಾವು ಈ ಒಂದು ಪತ್ರ ನಿಮಗೆ ತಲುಪಿದೆ ಮಾಧ್ಯಮದ ಮುಖಾಂತರ ಈ ಕ್ಷಣಕ್ಕೆ ಈ ಪತ್ರ ತಲುಪುತ್ತೆ. ಅದಲ್ಲದೆ ನಾವು ಏನು ನಾಳೆ 3ನೇ ತಾರೀಕಿಂದ ಏನು ಅಧಿವೇಶನ ನಡೀತಾ ಇದೆ, ಆ ಅಧಿವೇಶನದ ಸಂದರ್ಭಕ್ಕೆ ಇಡೀ ರಾಜ್ಯದ ಆ ಸಾವಿರಾರು ವಿದ್ಯಾರ್ಥಿಗಳು, ಅವರ ಕುಟುಂಬ, ಅವರೆಲ್ಲ ವಿಧಾನಸೌಧದ ಮುಂದೆ ಬಂದು ನಿಂತ್ಕೋಬೇಕು, ನಮ್ಮ ಬೇಡಿಕೆಯನ್ನು, ನಮ್ಮ ಹಕ್ಕೊತ್ತಾಯವನ್ನು ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಹಾಗೆ ವಿರೋಧ ಪಕ್ಷ ಅನ್ನಿಸ್ಕೊಂಡಂಥ ವಿರೋಧ ಪಕ್ಷದ ನಾಯಕರುಗಳು, ವಿರೋಧ ಪಕ್ಷದ ನಾಯಕರಾಗಿರುವಂಥ ಸನ್ಮಾನ್ಯ ಅಶೋಕರವರು ತಾವು ಮೌನ ವಹಿಸೋದ್ರಲ್ಲಿ ಅರ್ಥ ಇಲ್ಲ. ವಿರೋಧ ಪಕ್ಷದ ನಾಯಕರು ಇಷ್ಟೊತ್ತಿಗೆ ನೀವು ಮಾತಾಡಬೇಕಾಗಿತ್ತು. ಕನಿಷ್ಠ ಮಾಧ್ಯಮಗಳಲ್ಲಿ ಆ ವಿದ್ಯಾರ್ಥಿಗಳ ಪರವಾಗಿ ನಿಮ್ಮ ಧ್ವನಿ ಬರಬೇಕಾಗಿತ್ತು. ಯಾಕೋ ಅಶೋಕರವರ ಧ್ವನಿ ಯಾವ ಕಾರಣಕ್ಕೆ ಅಡಗಿದೆ ಅನ್ನೋದು ನನಗೆ ಅರ್ಥ ಆಗ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.